ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಐಟಿ ಫುಲ್ ಡ್ರಿಲ್ ನಡೆಸಿದೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ ಹಣ ಬಳಕೆ ಮಾಡಿದ ಬಗ್ಗೆ ಐಟಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈದು ದರ್ಶನ್ ಬೆವರಿಳಿಸಿದ್ದಾರೆ. ಹಾಗಾದ್ರೆ ಬಳ್ಳಾರಿ ಜೈಲಲ್ಲಿ ಹೇಗೆಲ್ಲ ವಿಚಾರಣೆ ನಡೆಯಿತು, ಅದರ ಡೀಟೇಲ್ಸ್ ಇಲ್ಲಿದೆ. ಬಳ್ಳಾರಿ ಜೈಲಲ್ಲಿರೋ ದರ್ಶನ್ಗೆ ಐಟಿ ಡ್ರಿಲ್, ನಿರಂತರ ಪ್ರಶ್ನೆಗಳ ಸುರಿಮಳೆ. ದರ್ಶನ್ ತಬ್ಬಿಬ್ಬು. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲು ಸೇರಿರುವ ಆರೋಪಿ ನಟ ದರ್ಶನ್ಗೆ ಇದೀಗ ಮತ್ತೊಂದು ಆಘಾತ ಎದುರಾಗಿದೆ. ಕೊಲೆ ಪ್ರಕರಣದ ನಂತರದಲ್ಲಿ ನಡೆಸಿದ್ದ ಹಣಕಾಸಿನ ವ್ಯವಹಾರದಲ್ಲಿ ಇದೀಗ ಐಟಿ ಎಂಟ್ರಿಯಾಗಿದ್ದು, ಸುಲಭವಾಗಿ ಜಾಮೀನು ಪಡೆಯುವ ಹಂಬಲದಲ್ಲಿದ್ದ ದರ್ಶನ್ಗೆ ನಿರಾಸೆಯಾಗಿದೆ. ಐಟಿ ಅಧಿಕಾರಿಗಳು ಇಂದು ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟು ಕೊಲೆ ಆರೋಪಿ ದರ್ಶನ್ಗೆ ಶಾಕ್ ನೀಡಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಶವ ಸಾಗಿಸಲು ಮತ್ತು ಪ್ರಕರಣವನ್ನ ಮತ್ತೊಬ್ಬರ ಮೇಲೆ ಹೊರಿಸಲು ಆರೋಪಿ ದರ್ಶನ್ ಲಕ್ಷ ಹಣವನ್ನ ಖರ್ಚು ಮಾಡಿದ್ರು ಎನ್ನಲಾಗಿದೆ. ಹೀಗಾಗಿಯೇ ಆ ಹಣದ ಮೂಲವನ್ನ ಐಟಿ ಅಧಿಕಾರಿಗಳು ಕೆದಕಿದ್ದಾರೆ. ಸತತ 7 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿದ ಅಧಿಕಾರಿಗಳು ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇನ್ನು ಆಡಿಟರ್ ಎಂಎಸ್ ರಾವ್ ಕೊಟ್ಟ ದಾಖಲೆಗಳನ್ನ ಮತ್ತು ದರ್ಶನ್ ಹೇಳಿಕೆ ಎರಡನ್ನೂ ತಾಳೆ ಹಾಕಿದ್ದಾರೆ. ಐಟಿ ಅಧಿಕಾರಿಗಳಿಂದ ದರ್ಶನ್ ಹೇಳಿಕೆ ದಾಖಲು. ಒಂದೇ ದಿನದಲ್ಲಿ ವಿಚಾರಣೆ ಮುಗಿಸಿ ತೆರಳಿದ ಐಟಿ. ಇನ್ನು ಹೈ ಸೆಕ್ಯೂರಿಟಿ ಸೆಲ್ಗೆ ಹೋದ ಜೈಲು ಪೊಲೀಸರು ಆರೋಪಿ ದರ್ಶನ್ನನ್ನ ಐಟಿ ಅಧಿಕಾರಿಗಳ ಮುಂದೆ ಕರೆತಂದ್ರು. ಜೈಲು ಅಧೀಕ್ಷಕರ ಕೊಠಡಿಯಲ್ಲಿ ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ವಿಚಾರಣೆ ಪ್ರಾರಂಭಿಸಿದ ಐಟಿ ಅಧಿಕಾರಿಗಳು ದರ್ಶನ್ ಬೆವರಿಳಿಸಿದ್ದಾರೆ. ವಿಚಾರಣೆಯ ಪ್ರತಿಯೊಂದು ತುಣುಕನ್ನ ರೆಕಾರ್ಡ್ ಮಾಡಲಾಗಿದೆ. ಕೊಲೆ ಪ್ರಕರಣದಲ್ಲಿ ಬಳಕೆಯಾದ ಒಟ್ಟು ಹಣದ ಬಗ್ಗೆ ವಿಚಾರಣೆ ನಡೆಸಿದ ಐಟಿ ಅಧಿಕಾರಿಗಳು ಹಣದ ಮೂಲದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಹಣ ಯಾವ್ಯಾವ ಅಕೌಂಟ್ಗಳ ಮೂಲಕ ವಹಿವಾಟು ಮಾಡಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಒಂದು ಮಾಹಿತಿ ಪ್ರಕಾರ ಶವದ ವಿಲೇವಾರಿ ವಿಚಾರವಾಗಿ 30 ಲಕ್ಷ, ದರ್ಶನ್ ಮನೆಯಲ್ಲಿ ಸೀಸ್ ಆಗಿದ್ದ 40 ಲಕ್ಷ, ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಸೀಸ್ ಆಗಿದ್ದ 3 ಲಕ್ಷ, ಮೈಸೂರು ಹೋಟೆಲ್ನಲ್ಲಿ 1 ಲಕ್ಷ ಸೇರಿ ಒಟ್ಟು 84 ಲಕ್ಷ ಹಣದ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ. ಮಧ್ಯಾಹ್ನ 12:30ರಿಂದ ಸಂಜೆ 7:30ರವರೆಗೆ ನಿರಂತರವಾಗಿ 7 ತಾಸುಗಳ ಕಾಲ ಐಟಿ ಅಧಿಕಾರಿಗಳು ನಡೆಸಿದ ಡ್ರಿಲ್ಗೆ ಆರೋಪಿ ದರ್ಶನ್ ತಂಡ ಹೊಡೆದಿದ್ದಾರೆ. 2 ದಿನ ವಿಚಾರಣೆಗೆ ಪರ್ಮಿಷನ್ ತೆಗೆದುಕೊಂಡಿದ್ದ ಐಟಿ ಟೀಮ್ ಒಂದೇ ದಿನದಲ್ಲಿ ವಿಚಾರಣೆ ಮುಗಿಸಿದ್ದಾರೆ. ಇನ್ನು ಐಟಿ ಅಧಿಕಾರಿಗಳ ವಿಚಾರಣೆ ನಡುವೆಯೇ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ನಿರ್ಮಾಪಕ ಪ್ರಕಾಶ್ ಮತ್ತು ಸುನೀಲ್ ಜೈಲಿಗೆ ಆಗಮಿಸಿ ದರ್ಶನ್ ಆರೋಗ್ಯ ವಿಚಾರಿಸಿ ಸಿನಿಮಾ ಚಿತ್ರೀಕರಣದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಒಟ್ನಲ್ಲಿ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ಆರೋಪಿ ದರ್ಶನ್ಗೆ ಐಟಿ ವಿಚಾರಣೆ ಮುಳುವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಅಮರೇಶ್ ಅಯಲ್ಕೆ, ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.